ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಶಿಲ್ಪ ಕನ್ನಡ ವ್ಲಾಗ್ಸ್. ನಾನು ತುಂಬ ದಿನಗಳ ನಂತರ, ದಿನಗಳಲ್ಲ ತಿಂಗಳೇ ಆಯಿತು. ಸೊ 1 ಮಂತಿಂದ ವೀಡಿಯೋಸ್ ಹಾಕಿರಲಿಲ್ಲ. ಏನಪ್ಪ ಅಂದರೆ ಚೆನ್ನಾಗಿರೋ ಕಂಟೆಂಟ್ ಹುಡ್ಕೊಂಡು ಹಾಕೋಣ ಅಂತಿದ್ದೆ. ಶಾಪಿಂಗ್ ವೀಡಿಯೋಸ್ ಎಲ್ಲ ಹಾಕೋಣ ಅಂತಿದ್ದೆ. ಬಟ್ ಜ್ಯುವೆಲರಿ ಮತ್ತು ಬಟ್ಟೆ ಅಂಗಡಿಗಳಲ್ಲಿ ವೀಡಿಯೋಸ್ ಮಾಡೋದು ಅಲೋ ಇರಲಿಲ್ಲ. ಸೊ ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ನನ್ನ ಮಗನ ಬರ್ತಡೇ ಇರೋದ್ರಿಂದ ಮನೇಲಿ ಜಾಮೂನ್ ಮಾಡಿದ್ದೆ. ಮತ್ತು ಎಲ್ಲಿಗಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು, ಮತ್ತು ಕಾರ್ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹ್ಯಾಪಿ ಬರ್ಡೇ ಮಗನೇ, ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ನಿನ್ನ ಕಾಪಾಡಲಿ. ಮತ್ತು ಹೀಗೆ ನಮ್ಮ ಜೊತೆ ಖುಷಿ ಖುಷಿಯಾಗಿರು. ಲವ್ ಯು ಸೋ ಮಚ್ ಕಂದಮ್ಮ. ನಾವಿವಾಗ ಗದ್ಗೆಗೆ ಬಂದ್ವಿ. ಸೊ ಕೈ ಕಾಲೆಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಕೊಳದ ಹತ್ರ ಹೋಗ್ತಾ ಇದ್ವಿ. ಸೊ ನನ್ನ ಮಗ ಏನೇನೋ ಮಾತಾಡಿಕೊಂಡು ಅವನಿಗೆ ಮೀನಿದ್ದಾವೆ ಅಂತ ಹೇಳ್ತಿದ್ದೋ. ಸೊ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾನೆ. ಕೊಳನೂ ಅಷ್ಟೇ ತುಂಬ ನೀಟಾಗಿದೆ, ಗಲೀಜೇನು ಮಾಡಿಲ್ಲ, ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಇದೇ ಗದ್ಗೆ ಟೆಂಪಲ್ಲು. ತುಂಬಾ ದೊಡ್ಡ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದರೆ ಮೈಂಡು ಫ್ರೆಶ್ ಆಗುತ್ತೆ. ಏನೇ ಟೆನ್ಷನ್ ಇರಲಿ, ಏನೇ ಇರಲಿ ತುಂಬಾ ಫ್ರೀ ಅನಿಸುತ್ತೆ. ಮತ್ತು ಇವಾಗ ಮಂಗಳಾರತಿ ತೊಗೊಂಡು ಒಳಗಡೆ ಹೋಗ್ತಾ ಇದ್ವಿ. ನನ್ನ ಮಗ ನೋಡ್ತಾ ಇರ್ಬೋದು, ಅವ್ನ ಪಾಡ್ಗೆ ಅವ್ನು ಖುಷಿ ಖುಷಿಲಿ ಆಟ ಆಡ್ತಾ ಇದ್ದ. ಇವಾಗ ಒಳಗಡೆ ಕರ್ಕೊಬಂದರೆ ಅವನು ಆಚೆಲಿ ಆನೆ ಇದೆ. ಸೊ ಅದ್ರ ಮೇಲೆ ಕೂತ್ಕೋಬೇಕು ಅಂತ, ಅದಕ್ಕೆ ಕರ್ಕೊಂಡೋಗಿ ಆನೆ ಮೇಲೆ ಕುಣಿಸ್ದೆ. ಮತ್ತು ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಅಂತ, ತುಂಬಾ ಚೆನ್ನಾಗಿದೆ. ಯಾರು ಈ ಗದ್ಗೆ ಟೆಂಪಲ್ಗೆ ಬಂದಿಲ್ಲ, ಒಂದು ಸಲ ಬಂದು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಮನಸ್ಸು ಕೂಡ ನೆಮ್ಮದಿ ಅನಿಸುತ್ತೆ. ಈ ದೇವ್ರು ಬಂದುಬಿಟ್ಟು ಮಹದೇಶ್ವರ ಸ್ವಾಮಿ ಸನ್ನಿಧಿ. ಮತ್ತು ಪಕ್ಕದಲ್ಲಿ ಇರೋದೇ ಬಂದ್ಬಿಟ್ಟು ಗಣೇಶ್ವರ ಸ್ವಾಮಿ. ಇದು ಅಕ್ಕಪಕ್ಕನೇ ಇರೋದು ದೇವ್ರುಗಳು. ದೇವ್ರ ದರ್ಶನನೂ ತುಂಬಾ ಚೆನ್ನಾಗಾಯಿತು. ಇವತ್ತು ರಶ್ ಇರಲಿಲ್ಲ, ಫ್ರೀಯಾಗಿತ್ತು. ಮತ್ತು ನನ್ನ ಮಗಂಗೆ ಅಡ್ಬೀಳವ ಅಂತ ಹೇಳಿದೆ. ಸೊ ಅಡ್ಬಿದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ. ಅವನಿಗೂ ಅಷ್ಟೇ ದೇವ್ರ ಕಂಡ್ರೆ ತುಂಬಾ ಭಕ್ತಿ ಇದೆ. ಇವಾಗ ಹಾರ ಹಣ್ಣು ಕಾಯಿ ಎಲ್ಲ ಒಳಗಡೆನೇ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿಕೊಟ್ರು. ಸೊ ನಾವು ಹಾಕ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ರು. ಎಲ್ಲ ಆಯಿತು. ಇನ್ನೇನು ಬಾಕಿ ಇದೆ, ಪ್ರಸಾದ ಊಟ ಮಾಡೋದಲ್ವಾ. ಸೊ ಅದಕ್ಕೆ ಪ್ರಸಾದ ಊಟ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ನನ್ನ ಮಗ ಅಂತೂ ಹೊರ್ಗಡೆ ಹೋಗೋಣ ಬಾರಮ್ಮ ಅಂತ ಅಳ್ತಿದ್ದ. ಸೊ ಪ್ರಸಾದನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಪಾಯಸ, ಪಲ್ಯ, ಅನ್ನ ಸಾಂಬಾರು ಎಲ್ಲ ಸೂಪರಾಗಿತ್ತು. ದೇವ್ರ ಪ್ರಸಾದನೇ ಅಷ್ಟಲ್ವ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಸೊ ಸಾಂಗ್ ಹಾಕ್ಕೊಂಡು ನಾನು ನನ್ನ ಮಗ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ಗಳೆಲ್ಲ ಬರ್ತವೆ, ಮದುವೆ ವೀಡಿಯೋಸ್ಗಳು. ಕಂಟಿನ್ಯೂಸಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬರ್ತಡೇನೂ ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಾಯಿತು. ಮನೆಗೆ ಬಂದು ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಕೇಕ್ ತಂದಿದ್ವಿ. ಕೇಕು ಅಷ್ಟೇ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಬರ್ಡೇ ಆಯಿತು, ಬಟ್ ಸೂಪರಾಗಾಯಿತು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.